ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಆದ್ರೆ ಬೈಕರ್. ಇದು ಶರ್ವಾನಂದ್ ಮತ್ತೆ ಮಾಳ್ವಿಕಾ ಅವರು ಆಕ್ಟ್ ಮಾಡಿ ಅಭಿಲಾಷ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನಿನ್ನೆ ಸಿನಿಮಾಗೆ ಹೋಗಿ ಬಂದೆ. ಬನ್ನಿ ನನಗೆ ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ ಅಂತ ಸ್ಪಾಯ್ಲರ್ಸ್ ಇಲ್ದೆ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸಿನಿಮಾದ ಒನ್ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ವಿಕಾಸ್ ನಾರಾಯಣ್ ಮೋಟೋ ಕ್ರಾಸ್ ಚಾಂಪಿಯನ್ ಆಗ್ಬೇಕು ಅನ್ನೋದು ಅವ್ರ ತಂದೆ ಸುನಿಲ್ ನಾರಾಯಣ್ ಆಸೆ ಆಗಿರುತ್ತೆ. ಅಂಡ್ ಅದಕ್ಕೆ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿ ಒಳ್ಳೆ ರೆಕಗ್ನಿಷನ್ ಸಿಗ್ತಿರೋ ಟೈಮಲ್ಲಿ ವಿಕ್ಕಿ ಕ್ವಿಟ್ ಮಾಡ್ತಾನೆ. ಯಾಕೆ, ಇಲ್ಲಿರೋ ಪ್ರಾಬ್ಲಮ್ ಏನು, ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿದ್ನ ಅನ್ನೋದೇ ಸಿನಿಮಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು, ಕತೆನ ನಾನ್ ಲೀನಿಯರ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದು ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ. ಮತ್ತೆ ಈ ಬೈಕ್ ರೇಸಿಂಗ್ ಅನ್ನೋದು ಏನಿದೆಯೋ ಅದು ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು ಥಿಯೇಟ್ರಲ್ಲಿ. ರೀಸೆಂಟ್ ಆಗಿ F1 ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಇಲ್ಲಿ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದಾರೆ, ಆದ್ರಿಂದ ಸಿನಿಮಾದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸಿನಿಮಾ ಇಷ್ಟ ಆಗೋಕೆ ಇದೊಂದು ರೀಸನ್. ಅಂಡ್ ಈ ತರ ಸಿನಿಮಾಗಳಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಜಾನರ್ ಅಲ್ಲಿ ಎಮೋಷನ್ಸ್ ಕನೆಕ್ಟ್ ಆದ್ರೆ ಸಿನಿಮಾ ವರ್ಕ್ ಆಗುತ್ತೆ. ಬೈಕರ್ ಸಿನಿಮಾದಲ್ಲಿ ಅದು ಕೂಡ ಪ್ರಾಪರ್ ಆಗಿ ಆಗಿದೆ. ಇನಿಷಿಯಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ಇರೋದ್ರಿಂದ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಬಟ್ ಯಾವಾಗ ಸೆಕೆಂಡ್ ಹಾಫ್ ನೋಡ್ತೀವೋ ಆಗ ವರ್ಕ್ ಆಯ್ತು ಅಂತಾನೆ ಅನಿಸ್ತು. ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಇದು. ಅಂದ್ರೆ ಹೈ ಮೂಮೆಂಟ್ಸ್ ಇರುತ್ತೆ, ಸೆಟಪ್ ಆಗಿರೋ ಎಲ್ಲಾ ವಿಷಯಕ್ಕೂ ಒಂದೊಳ್ಳೆ ಪೇ ಆಫ್ ಇರುತ್ತೆ. ಲವ್ ಸ್ಟೋರಿ ಇರುತ್ತೆ, ಬಟ್ ಅದು ಕೂಡ ಫಿಲ್ಲರ್ ತರ ಬರೋದಿಲ್ಲ, ಕಥೆಯ ಒಂದು ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ಬೋದು. BGM ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ BGM ತುಂಬಾ ಹೆಲ್ಪ್ ಮಾಡಿದೆ. ನೆಗೆಟಿವ್ಸ್ಗೆ ಹೋಗೋದಕ್ಕೂ ಮುಂಚೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು. ಶರ್ವಾನಂದ್ ಅವರು ಈ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆದ್ರಿಂದ ಅವರ ಪಾತ್ರ ಕನೆಕ್ಟ್ ಆಗುತ್ತೆ. ಮತ್ತೆ ರಾಜಶೇಖರ್ ಅವರು ತುಂಬಾ ದಿನ ಆದ್ಮೇಲೆ ಆಕ್ಟ್ ಮಾಡಿದ್ದಾರೆ, ಒಂದೊಳ್ಳೆ ರೋಲ್ ಸಿಕ್ಕಿದೆ, ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಾಳ್ವಿಕಾ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನೂ ವರ್ಕ್ ಆಗದೆ ಇದ್ದದ್ದು ಅಂದ್ರೆ ಈಗ ಇರೋದು ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದನ್ನ ಇನ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ರೆ ಸಿನಿಮಾ ಇನ್ನ ಹೈ ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ವಿಲನ್ ಕ್ಯಾರೆಕ್ಟರ್ನ ಇನ್ನ ಸ್ಟ್ರಾಂಗ್ ಮಾಡ್ಬೋದಿತ್ತು. ಅನ್ವರ್ ಅನ್ನೋ ಪಾತ್ರದ ಜೊತೆ ಇರೋ ಕಾನ್ಫ್ಲಿಕ್ಟ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಿತ್ತು, ಆಗ ಫಸ್ಟ್ ಆಫ್ ಇನ್ನ ಕನೆಕ್ಟ್ ಆಗಿರೋದು. ಮತ್ತೆ ಈ ಕಾರಣಕ್ಕೆ ನಾನು ರೇಸಿಂಗ್ ಬಿಡ್ತೀನಿ ಅನ್ನೋ ಪಾಯಿಂಟ್ ಏನಿದೆ ಅದನ್ನ ಇನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತೇನೋ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಗುಡ್ ವಾಚ್ ಅಂತ ಹೇಳ್ಬೋದು. ಬೈಕ್ ರೇಸಿಂಗ್ ಇಷ್ಟಪಡೋರಿಗೆ ನಿಜ ಕನೆಕ್ಟ್ ಆಗತ್ತೆ ಸಿನಿಮಾ. ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಚಾನೆಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.